ಚತುರಾಕಾರದ ಕಾಗದದಿಂದ ನಾವು ಈಗ ಒಂದು ಘನಾಕೃತಿಯನ್ನು ಮಾಡುವ. ಇದಕ್ಕಾಗಿ 15 ಸೆಂಟಿಮೀಟರ್ ಉದ್ದಾಗಲದ ಕಾಗದ ಹಾಗೂ ಪೆನ್ನು ಬೇಕಾಗುವವು. ಮೊದಲು ಕಾಗದವನ್ನು ಅರ್ಧದಲ್ಲಿ ಮಡಿಚಿ ಅದನ್ನು ಹೊರತೆಗೆದು ಇನ್ನೊಮ್ಮೆ 1/4 ಮಡಿಚಿ ಕಾಗದದ ಬದಿಗಳನ್ನು ಕೂಡ ಬದಲಿಸಿ ಇನ್ನೊಮ್ಮೆ 1/4 ಮಡಿಚಿ ಕಾಗದವನ್ನು ಬಿಚ್ಚಿ ಹಾಗೂ ಕಾಗದವನ್ನು 90 ಡಿಗ್ರಿಗೆ ತಿರುಗಿಸಿ ಮತ್ತೆ ಮಧ್ಯದಲ್ಲಿ ಮಡಿಚಿ ಉಳಿದ ಅರ್ಧದ ಕಾಗದ ಕೂಡ 1/4 ಮಡಿಚಿ. ಚಿತ್ರದಲ್ಲಿ ತೋರಿಸಿದಂತೆ ನಡುವಿನ ಚದುರುಗಳಲ್ಲಿ ಕರ್ಣದ ಅಡ್ಡಗೆರೆಗಳನ್ನು ಪೆನ್ನಿನಿಂದ ಗುರುತಿಸಿ ಎಡತುದಿಯಲ್ಲಿ ಕರ್ಣದ ಗೆರೆ ಮೇಲೆ ಮಡಿಕೆ ಹಾಕಿ ಇದೇ ರೀತಿ ಉಳಿದ ಗೆರೆಗಳ ಮೇಲೆ ಕೂಡ ಮಡಿಕೆ ಹಾಕಿ ಕಾಗದವನ್ನು ಬಿಚ್ಚಿ. ಇಲ್ಲಿ ಈಗ 8 ಮಡಿಕೆಗಳು ಕಾಣುವವು. ಇದು ಹಿಂದಿನಿಂದ ನೋಡಿದಾಗಿನ ದೃಶ್ಯ. ಕಾಗದವನ್ನು ಅರ್ಧದಲ್ಲಿ ಮಡಿಕೆ ಹಾಕಿ ಎಲ್ಲ ಕರ್ಣಗಳಿಗೆ ಮೌಂಟನದ ರೀತಿಯಲ್ಲಿ ಒಂದರ ಕೆಳಗೆ ಒಂದರಂತೆ ಸೇರಿಸುತ್ತಾ ಹೋಗಿ ಹಾಗೂ ವರ್ಟಿಕಲ್ ಮಡಿಕೆಗಳು ವ್ಯಾಲಿ ಮಾಡಿಕೆಯಂತೆ ರಚಿಸಿದವು. ಈಗ ಕ್ಯೂಬದ ಆಕಾರ ಕಾಣತೊಡಗುವುದು. ಇನ್ನೂ ಸ್ವಲ್ಪ ಮಡಿಕೆಗಳನ್ನು ಹಾಕಿ ಈಗ ಅವುಗಳನ್ನು ಅಡ್ಜಸ್ಟ್ ಮಾಡುವ. ಒಂದರೊಳಗೆ ಇನ್ನೊಂದು ಬರುವಂತೆ ಮಡಿಕೆಗಳನ್ನು ಸೇರಿಸುವ. ಈ ರೀತಿಯಾಗಿ ಒಳಗೆ ಅದನ್ನು ಸೇರಿಸುವ. ಇದು ಮೇಲಿನಿಂದ ನೋಡಿದಾಗಿನ ದೃಶ್ಯ. ಬರಿಯ ಕಾಗದದ ಭಾಗಗಳನ್ನು ಒಳಗೆ ಸೇರಿಸಿ ಕೊನೆಯ ತ್ರಿಕೋನವನ್ನು ಒಳಗೆ ಸೇರಿಸಿ. ಈಗ ನಮ್ಮ ಕ್ಯೂಬು ತಯಾರಾಯಿತು. ಇದನ್ನು ಚೆಂಡಿನಂತೆ ಪುಟಿದಾಡಿಸಬಹುದು, ಇಲ್ಲವೇ ಜೂಜಾಟದಲ್ಲಿ ಡೈಸ್ದಂತೆ ಉಪಯೋಗಿಸಬಹುದು.